ಆತ್ಮೀಯ ಸ್ಪರ್ಧಾಳುಗಳೇ, ಇವತ್ತಿನ ತರಗತಿಯನ್ನು ಕೆಸೆಟ್ 2023ನೇ ಒಂದು ಪ್ರಶ್ನೆ ಪತ್ರಿಕೆ ಹಿಂದಿನ ತರಗತಿಯಲ್ಲಿ 1ರಿಂದ 16 ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ. ಇದು ಎರಡನೆಯ ಮುಂದುವರೆದ ಭಾಗದ ವಿಡಿಯೋ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ 17 ನೋಡಿ, ಕೆಳಗಿನ ಸೂಚ್ಯಂಕಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಒಂದನೇದು ಬಹು ಆಯಾಮ ಬಡತನ ಸೂಚ್ಯಂಕ, ಎರಡನೇದು ಮಾನವ ಬಡತನ ಸೂಚ್ಯಂಕ, ಮೂರನೇದು ಸಾಮರ್ಥ್ಯದ ಬಡತನ ಸೂಚ್ಯಂಕ, ನಾಲ್ಕನೇದು ಮಾನವ ಅಭಿವೃದ್ಧಿ ಸೂಚ್ಯಂಕ. ಈ ರೀತಿ ABCD ಅಂತ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಫಸ್ಟ್ ಒಂದು ನೋಡಿ, ನಾನು ಏರಿಕೆ ಕ್ರಮದಲ್ಲಿ ಬರ್ತಕ್ಕಂಥದ್ದು. ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಯಾರು ಗುರುತಿಸಿದ್ದಾರೆ ಅಂತಂತಂದರೆ ಈ ಮೆಹಬೂಬ್ ಉಲ್ ಹಕ್ ಮತ್ತು ಅಮರ್ತ್ಯ ಸೇನ್ ರವರು ಇದು 1990ರಲ್ಲಿ ಈ ಒಂದು ಸೂಚ್ಯಂಕವನ್ನು ಪ್ರಸ್ತುತಪಡಿಸಿರ್ತಕ್ಕಂಥದ್ದು. ಎರಡನೇದು, ಮೂರನೇದು ಸಾಮರ್ಥ್ಯದ ಬಡತನ ಸೂಚ್ಯಂಕ ಅಂತಂತಂದರೆ ಇದು UNDP ಅಂತ. UNDP ಅಂತಂತಂದರೆ ಇದು ಯುನೈಟೆಡ್ ನ್ಯಾಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಯುನೈಟೆಡ್ ನ್ಯಾಷನಲ್ ಡೆವಲಪ್ಮೆಂಟ್ ಈ ಪ್ರೋಗ್ರಾಮ್ ಇದು 1996ರಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. ಅದೇ ರೀತಿ ಮಾನವ ಬಡತನ ಸೂಚ್ಯಂಕನೂ ಕೂಡ ಇದು 1997ರಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. ಇದೇ ಪ್ರೋಗ್ರಾಮ್ ಆಗಿರ್ತಕ್ಕಂಥದ್ದು ಯುನೈಟೆಡ್ ನ್ಯಾಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಂದರೆ ಸಂಯುಕ್ತ ರಾಷ್ಟ್ರಗಳ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕರಿತೀವಿ ಕನ್ನಡದಲ್ಲಿ. ಸಂಯುಕ್ತ ರಾಷ್ಟ್ರಗಳ ಅಭಿವೃದ್ಧಿ ಕಾರ್ಯಕ್ರಮಗಳು. ನೆಕ್ಸ್ಟು ಬಹು ಆಯಾಮ ಬಡತನ ಸೂಚ್ಯಂಕ. ಇದು ಕೂಡ ಏನಾಗಿದೆ ಅಂದರೆ ಸಬಿನಾ ಅಲ್ಕೈನ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞರು, ಸಬಿನಾ ಅಲ್ಕೈನ್ ಮತ್ತು ಜೇಮ್ಸ್ ಫೋಸ್ಟರ್ ಇವರು ಇದನ್ನು ಜಾರಿಗೆ ತಂದಿರತಕ್ಕಂಥ ಸೂಚ್ಯಂಕ ಆಗಿದೆ. ಈ ಒಂದು ಏರಿಕೆ ಕ್ರಮದಲ್ಲಿ ನೋಡಿದಾಗ ಇದರ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ, ಮಾನವ ಅಭಿವೃದ್ಧಿ ಸೂಚ್ಯಂಕ, ಸಾಮರ್ಥ್ಯದ ಬಡತನ ಸೂಚ್ಯಂಕ, ಮಾನವ ಬಡತನ ಸೂಚ್ಯಂಕ, ಬಹು ಆಯಾಮ ಬಡತನ ಸೂಚ್ಯಂಕ. ಇಲ್ಲಿ ಉತ್ತರ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ. ಇಲ್ಲಿ ನೋಡಿ, ಯಾವುದು ಫೆಡರಲ್ ಆರ್ಥಿಕತೆಯ ಒಂದು ನಿರ್ದಿಷ್ಟ ವರ್ಷದಲ್ಲಿ ಅಧಿಕೃತ ಬಡತನ ರೇಖೆಗಳು ಕೆಲವು ರಾಜ್ಯಗಳಲ್ಲಿ ಇತರೆ ರಾಜ್ಯಗಳಿಗಿಂತ ಹೆಚ್ಚಿರುತ್ತವೆ ಏಕೆಂದರೆ ಅಂತಂದರೆ, ನಾವು ಫಸ್ಟು ಈ ಫೆಡ್ರಲ್ ಅಂತಂದರೆ ಏನಂತ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಈ ಫೆಡ್ರಲ್ ಅಂತಂದರೆ ಕೇಂದ್ರ ಸೆಂಟ್ರಲ್ ಮತ್ತು ಸ್ಟೇಟ್ ಗವರ್ನಮೆಂಟ್ ಅಥವಾ ಕೇಂದ್ರ ಸರ್ಕಾರ, ಈ ಕೇಂದ್ರ ಮತ್ತು
ರಾಜ್ಯ ಸರ್ಕಾರಗಳ ನಡುವೆ ಆದಾಯ ತೆರಿಗೆ ವೆಚ್ಚ ಹಾಗೂ ಹಣಕಾಸಿನ ಅಧಿಕಾರಗಳನ್ನು ಸಂವಿಧಾನ ಪ್ರಕಾರ ಹಂಚುವುದು. ಸಂವಿಧಾನ ಪ್ರಕಾರ ಹಂಚುವುದು ನಾವೇನಂತ ಕರಿತೇವೆ ಅಂತಂದರೆ ಫೆಡರಲ್ ಅಂತ ಕರಿತೇವೆ. ಅದರಲ್ಲಿ ನೋಡಿ, ಬಡತನದ ಪ್ರಮಾಣವು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಬೆಲೆ ಮಟ್ಟವು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ. ರಾಜ್ಯದ ಒಟ್ಟು ಉತ್ಪನ್ನವು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ. ಜೀವನ ಗುಣಮಟ್ಟವು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ ಬಿ ಆಗಿದೆ. ಬೆಲೆ ಮಟ್ಟವು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಆರ್ಥಿಕ ಬೆಳವಣಿಗೆ ಹೆರಡೋ ಮತ್ತು ಡೊಮೊರೋ ಮಾದರಿಗಳು ಇದರ ಅನುಭವಗಳನ್ನು ಆಧರಿಸಿವೆ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಭಾರತೀಯ ಆರ್ಥಿಕತೆ, ಬಿ ಮುಂದುವರೆದ ಆರ್ಥಿಕತೆಗಳು, ಸಿ ಉದಯೋನ್ಮುಖ ಆರ್ಥಿಕತೆಗಳು, ಡಿ ಅಭಿವೃದ್ಧಿಯಾಗದ ಆರ್ಥಿಕತೆಗಳು. ಈ ಒಂದು ಹೆರಡೋ ಮತ್ತು ಡೊಮರ್ ಅವರು ಮುಂದುವರೆದ ಆರ್ಥಿಕತೆಗಳ ಬಗ್ಗೆ ಹೇಳ್ತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ 20ನೇದು. ಇಲ್ಲಿ ನೋಡಿ, ಕೆಳಗಿನ ಯಾವ ಏಜೆನ್ಸಿಯು ಆರೋಗ್ಯವನ್ನು ಇನ್ವರ್ಟೆಡ್ ಕಾಮದಲ್ಲಿ ನೋಡಿ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷೇಮದ ಸ್ಥಿತಿ ಕೇವಲ ರೋಗ ಮತ್ತು ದೌರ್ಬಲ್ಯಗಳ ಅನುಪಸ್ಥಿತಿ ಅಲ್ಲ ಎಂದು ವ್ಯಾಖ್ಯಾನಿಸಿದೆ ಅಂತ ಹೇಳಿರ್ತಕ್ಕಂಥದ್ದು. ಇದು ಏದು ಆಹಾರ ಮತ್ತು ಕೃಷಿ ಸಂಸ್ಥೆ 1945ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಎಲ್ಲಿ ಅಂತಂತಂದರೆ ಈ ರೋಮ್ ಎಲ್ಲಿ ಬರುತ್ತದೆ ಅಂತಂದರೆ ಇಟಲಿ ದೇಶದಲ್ಲಿ, ಇಟಲಿ. ನೆಕ್ಸ್ಟ್ ಬಿ ವಿಶ್ವ ಆರೋಗ್ಯ ಸಂಸ್ಥೆ, ಇದು ಕೂಡ 1948ರಲ್ಲಿ. ಇದರ ಕೇಂದ್ರ ಸ್ಥಳ ಜಿನಿವಾ, ಇದು ಸ್ವಿಟ್ಜರ್ಲ್ಯಾಂಡ್ದಲ್ಲಿ ಬರ್ತಕ್ಕಂಥದ್ದು. ಎಲ್ರಿ ಸ್ವಿಟ್ಜರ್ಲ್ಯಾಂಡ್ದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ 3ನೇದು ವಿಶ್ವ ಬ್ಯಾಂಕು, ಇದು 1944ರಲ್ಲಿ ವಾಷಿಂಗ್ಟನ್ DC, ಇಲ್ಲಿ ವಾಷಿಂಗ್ಟನ್ DC ಅಮೇರಿಕಾದಲ್ಲಿದೆ. ಇದು ಇಲ್ಲಿ ಅಮೇರಿಕಾ. ನೆಕ್ಸ್ಟು ಭಾರತದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಇದು 1976ರಲ್ಲಿ ನವದೆಹಲಿ ಎಲ್ಲಿ ಬರ್ತಂತಂದರೆ ಭಾರತದಲ್ಲಿ. ಇದು ಈ ಡೆಫಿನಿಷನ್ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಾಮಾಜಿಕ ಯೋಗಕ್ಷೇಮದ ಸ್ಥಿತಿ ಹೇಳ್ತಕ್ಕಂಥದ್ದು ಡೆಫಿನಿಷನ್ ಯಾವುದು ಅಂತಂತಂದರೆ ವಿಶ್ವ ಆರೋಗ್ಯ ಸಂಸ್ಥೆ. ಇದು ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿದೆ. ಇದು 1948ರಲ್ಲಿ ಜಿನಿವೋ ಒಂದು ಕೇಂದ್ರ ಸ್ಥಾನದ ಸ್ವಿಟ್ಜರ್ಲ್ಯಾಂಡ್ದ ಈ ಒಂದು ಇಲಾಖೆ ಇದು ಹೇಳಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡಿ, 21ನೇ ಪ್ರಶ್ನೆ ಏನಿದೆ ಅಂತ ಹೋಗಿದ್ರೆ
ಈ ಕೆಳಗಿನವುಗಳಲ್ಲಿ ಯಾವುದು ಹೊರಗಿಡಲಾದ ಮತ್ತು ಪ್ರತಿಸ್ಪರ್ಧಿ ಸಂಪನ್ಮೂಲಗಳ ಉದಾಹರಣೆಯಾಗಿದೆ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಎ ಖಾಸಗಿ ವ್ಯಕ್ತಿಗಳು, ಬಿ ಸಾರ್ವಜನಿಕ ಪಾರ್ಕ್, ಸಿ ಸ್ಮಾರ್ಟ್ಫೋನ್, ಡಿ ಬಟ್ಟೆ ಅಂಗಡಿ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ, ಈ ಒಂದು ಖಾಸಗಿದ ಕಾರು ಇದಕ್ಕೆ ಆಗೋದಿಲ್ಲ. ನೆಕ್ಸ್ಟು ಸ್ಮಾರ್ಟ್ಫೋನ್ ಸರಿಯಾಗಿರ್ತಕ್ಕಂಥದ್ದು ಅಲ್ಲ, ಬಟ್ಟೆ ಅಂಗಡಿ ಅಲ್ಲ. ಆದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಾರ್ವಜನಿಕ ಪಾರ್ಕ್ಗಳು ಆಗಿರ್ತಕ್ಕಂಥದ್ದು ಇದು ಉತ್ತರ. ನೆಕ್ಸ್ಟ್ ಕ್ವಶನ್ 22ನೇದು, ಮಾಲಿನ್ಯದ ದೀರ್ಘಾವಧಿಯ ಪರಿಣಾಮವನ್ನು ಮಾರುಕಟ್ಟೆ ಪರಿಣಾಮವಾಗಿ ಪರಿಗಣಿಸದೆ ಇದ್ದಾಗ ಯಾವ ಮಾರುಕಟ್ಟೆ ವೈಫಲ್ಯ ಸಂಭವಿಸುತ್ತದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಇಲ್ಲಿ 4 ಉತ್ತರಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ. ಒಂದನೇದು ಅಥವಾ ಎ ಮಾಹಿತಿ ಅಸಮರೂಪತೆ, ಬಿ ಸಾರ್ವಜನಿಕ ಸರಕುಗಳು, ಸಿ ಇಂಟರ್ ಟೆಂಪೊರಲ್ ಬಾಹ್ಯಗಳು, ಡಿ ಅಪೂರ್ಣ ಸ್ಪರ್ಧೆಗಳು. ಅಂತಂದರೆ ಈ ಒಂದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಇಂಟರ್ಫೋರಲ್ ಬಾಹ್ಯತೆಗಳಂತ ನಾವು ಕರಿತೇವೆ. ನೆಕ್ಸ್ಟ್ ಕ್ವಶನ್ ಒಂದು 23ನೇ ಕ್ವಶನ್, ರೋಸೋ ಪ್ರಮೇಯವು ಈ ಒಂದು ರೋಸೋ ಪ್ರಮೇಯ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿರ್ತಕ್ಕಂಥ ಕ್ವಶನ್. ಈ ರೋಸ್ಟೋ ಪ್ರಮೇಯವು ಇದು ನೋಡಿ 1960ರಲ್ಲಿ ಈ ಒಂದು ರೋಸ್ಟೋ ಪ್ರಮೇಯ ಅವರು ಇಶ್ಯೂ ಆಗಿರ್ತಕ್ಕಂಥದ್ದು. ಇವ್ರದ್ದು ಎದಕ್ಕೆ ಸಂಬಂಧಿಸಿದ್ದಾರೆ ಅಂತಂದರೆ ಎಕನಾಮಿಕ್ಸ್ ಈ ಗ್ರೋತ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವ್ರ ಸಿದ್ಧಾಂತ. ಎಕನಾಮಿಕ್ಸ್ ಗ್ರೋತ್. ಇದು ಎದಲ್ಲಿ ಏನು ಹೇಳಿದ್ದಾರೆ ಅಂದರೆ ಮಾರುಕಟ್ಟೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ, ಬಿ ಸಾಮಾನ್ಯ ದುರಂತ, ಸಿ ಮಾತುಕತೆ ಮತ್ತು ಆಸ್ತಿ ಹಕ್ಕುಗಳು, ಡಿ ಆದಾಯ ವಿತರಣೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಸಿ ಆಗಿರ್ತಕ್ಕಂಥದ್ದು ಈ ರೋಸ್ಟ್ರದು ಮಾತುಕತೆ ಮತ್ತು ಆಸ್ತಿ ಹಕ್ಕುಗಳು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಹಾಗೆ ಪ್ರಶ್ನೆ ನಂಬರ್ 24ರಲ್ಲಿ CBA ಒಂದು ವ್ಯವಸ್ಥಿತ ಹೋಲಿಕೆಯನ್ನು ಸೂಚಿಸುತ್ತದೆ. ಕೆಳಗಿನವುಗಳಲ್ಲಿ ಯಾವ ಆಯ್ಕೆಯು ಪ್ರಸ್ತುತವಾಗಿದೆ ಎಂಬುದನ್ನು ತಿಳಿಸಿ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಫಸ್ಟ್ ನಾವು CBA ಅಂತಂದರೆ ತಿಳ್ಕೊಳ್ಬೇಕು ಏನಂತಂದರೆ ಕಾಸ್ಟ್ ಬೆನಿಫಿಸಿಟ್ ಹೌದಾ, ಬೆನಿಫಿಟಿಸ್ ಅನಾಲಿಸಿಸ್ ಅಂದರೆ ಅದು ಕನ್ನಡದಲ್ಲಿ ವೆಚ್ಚ, ಕನ್ನಡದಲ್ಲಿ ಬರೀತು ನೋಡ್ರಿ, ವೆಚ್ಚ ಲಾಭ ವಿಶ್ಲೇಷಣೆ ಅಂತ ಅರ್ಥ ಕೊಡುತ್ತದೆ. ವಿಶ್ಲೇಷಣೆ ಇದು ವೆಚ್ಚ ಲಾಭ ವಿಶ್ಲೇಷಣೆ ಈ 4 ಅನುಸಾರದಲ್ಲಿ ಯಾವುದಿದೆ ಅಂತ ಹೋಗಿದ್ರೆ, ಏದು ಆರ್ಥಿಕ ಲಾಭದಾಯಕತೆ, ಬಿ ಕಚ್ಚಾ ವಸ್ತುಗಳು, ಸಿ ಸಂಸ್ಥೆಯ ಕಾರ್ಯಗಳು, ಡಿ ಔಟ್ಪುಟ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ ಸಂಬಂಧಪಟ್ಟಿದ್ದು ಆರ್ಥಿಕ ಲಾಭದಾಯಕತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ 25ನೇದು ಇಲ್ಲಿ ನೋಡಿ, ಮಾಲಿನ್ಯ ಸ್ವಚ್ಛೀಕರಣ, ನೀರಿನ ಶುದ್ಧೀಕರಣ ಮತ್ತು ಮಣ್ಣಿನ ಫಲವತ್ತತೆ ಅಂತ ಪ್ರಕೃತಿ ಒದಗಿಸುವ ಪರಿಸರ ವ್ಯವಸ್ಥೆಯ ಸೇವೆಗಳಿಗೆ ಯಾವ ಆರ್ಥಿಕ ಸಾಧನವು ವಿತ್ತೀಯ ಮೌಲ್ಯವನ್ನು ನಿಗದಿಪಡಿಸುತ್ತದೆ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ನೋಡಿ, ಎ ರಿಯಾಯಿತಿ ದರ, ಬಿ ಉಡನಿಕ್ ಬೆಲೆ, ಸಿ ಪರಿಸರ ವ್ಯವಸ್ಥೆಯ ಮೌಲ್ಯಮಾಪನ, ಡಿ ಕ್ಯಾಪ್ ಮತ್ತು ವ್ಯಾಪಾರ ಚಿಹ್ನೆಗಳು. ಈ ಮೇಲಿನ ಡೆಫಿನಿಷನ್ಗೆ ಈ ಸರಿಯಾಗಿರ್ತಕ್ಕಂಥ ಉತ್ತರ ಪರಿಸರ ವ್ಯವಸ್ಥೆಯ ಮೌಲ್ಯಮಾಪನ. ನೋಡಿ ಯಾವ ರೀತಿ ಸಂಬಂಧ ಅಂತಂತಂದರೆ, ಇಲ್ಲಿ ಮಾಲಿನ್ಯ ಸ್ವಚ್ಛೀಕರಣ, ನೀರಿನ ಶುದ್ಧೀಕರಣ ಮತ್ತು ಮಣ್ಣಿನ ಫಲವತ್ತತೆ ಈ ಎಲ್ಲದಕ್ಕೆ ಆರ್ಥಿಕ ಮೌಲ್ಯ ಅಂತಂದರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಅವನ್ನೇ 26ರಲ್ಲಿ ಬೇಕಾದರೆ ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು, ನಾನು ಇಂಗ್ಲೀಷ್ನಲ್ಲಿ ತಾವು ಬೇಕಾದರೂ ತಿಳ್ಕೊಳ್ಬೋದು. ಇಲ್ಲಿ ಎರಡು ಬೋತ್ ಲ್ಯಾಂಗ್ವೇಜಲ್ಲಿ ಹೇಳುವಾಗ ಸಮಯದ ಕೊರತೆ ಇರ್ತದೆ, ಆ ಕಾರಣಕ್ಕಾಗಿ ನಾನು ಸಿಂಗಲ್ ಲ್ಯಾಂಗ್ವೇಜಲ್ಲಿ ತಮಗೆ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ 26ನೇ ಕ್ವಶನ್, ಈ ಕೆಳಗಿನವುಗಳನ್ನು ಪರಿಗಣಿಸಿ ಮತ್ತು ಸರಿಯಾದುದನ್ನು ಗುರುತಿಸಿ ಅಂತ ಕೇಳಿರ್ತಕ್ಕಂಥದ್ದು. ಈ ಕ್ವಶನ್ ಅದರಲ್ಲಿ
ಒಂದೇ ನೋಡಿ, ಮಾಲ್ಥಸಿಯನ್ ಸಿದ್ಧಾಂತದ ಪ್ರಕಾರ ಆಹಾರ ಧಾನ್ಯಗಳ ಪೂರೈಕೆಯು ಜ್ಯಾಮಿತಿ ಅನುಪಾತದಲ್ಲಿ ಹೆಚ್ಚಾಗುತ್ತದೆ ಅಂತ ಹೇಳಿದ್ದಾರೆ. ಎರಡನೇದು, ಜನಸಂಖ್ಯೆ ಅಂಕಗಣಿತ ಅನುಪಾತದಲ್ಲಿ ಹೆಚ್ಚಾಗುತ್ತದೆ ಅಂತ ಹೇಳಿದ್ದಾರೆ. ಆದರೆ ಇದು ಫಸ್ಟ್ ಮಾಲ್ಥಸಿಯನ್ ಸಿದ್ಧಾಂತ ಯಾವಾಗ ಜಾರಿಗೆ ಬಂತಂದರೆ 1798ರಲ್ಲಿ ಈ ಮಾಲ್ಥಸ್ ಸಿದ್ಧಾಂತವನ್ನು ಜಾರಿಗೆ ಈ ವರ್ಷದಲ್ಲಿ ಆ ಒಂದು ಥಿಯರಿ ಒಂದು ಆ ಗ್ರಂಥದ ಹೆಸರು ಏನಿದೆ ಅಂತಾರೆ, ಆ್ಯನ್ ಎಸ್ಸೆ ಆನ್ ದ ಪ್ರಿನ್ಸಿಪಲ್ ಆಫ್ ಪಾಪ್ಯುಲೇಷನ್ ಅಂತ ಇವ್ರದ್ದು ಪಾಪ್ಯುಲೇಷನ್. ಈ ಗ್ರಂಥದಲ್ಲಿ ಈ ಒಂದು ಹೇಳಿರ್ತಕ್ಕಂಥದ್ದು ಇಲ್ಲಿ ಏದು ನೋಡಿ, ಎ 1 ಮಾತ್ರ ಸರಿ, ಬಿ 1 ಮತ್ತು 2 ಸರಿ, ಸಿ 2 ಮಾತ್ರ ಸರಿ, ಡಿ 1 ಮತ್ತು 2 ಸರಿಯಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಉತ್ತರ 1 ಮತ್ತು 2 ಮಾತ್ರ ಸರಿಯಲ್ಲ. ಸರಿಯಲ್ಲ ಅನ್ನೋದಕ್ಕೆ ಕಾರಣ ಏನನ್ನು ಹೋಗಿದರೆ, ಈ ಒಂದು ಜನಸಂಖ್ಯೆ ಅಂಕಗಣಿತ ಅಂತಕ್ಕಂಥದ್ದು ಜ್ಯಾಮಿತಿಯಲ್ಲಿ ಹೇಳಿದ್ದವರು. ಅದರಲ್ಲಿ ಈ ಜ್ಯಾಮಿತಿ ಇದು ಜನಸಂಖ್ಯೆ ಅಂಕಗಣಿತ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಆಹಾರ ಧಾನ್ಯಗಳ ಪೂರೈಕೆ ಇದು ಅನುಪಾತದಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇದು ಉಲ್ಟಾ ಮತ್ತು ಪಲ್ಟಾ ಕೊಟ್ಟಿರ್ತಕ್ಕಂಥದ್ದಕ್ಕಾಗಿ ಆ ಕಾರಣಕ್ಕಾಗಿ 1 ಮತ್ತು 2 ಸರಿಯಲ್ಲ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ 27, ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣವು ಪ್ರತಿ ಜನನ ಮತ್ತು ಮರಣ ಸಂಖ್ಯೆಗೆ ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಿ ಈ ಫಸ್ಟು ಜನನ ಪ್ರಮಾಣದಲ್ಲಿ ನೋಡಿ, ಇದೊಂದು ಸೂತ್ರ ಇದೆ. ಇಲ್ಲಿ ಸಣ್ಣ ಸೂತ್ರ ಬರಿತೀನಿ. ಜನನ ಪ್ರಮಾಣ ಈಕ್ವಲ್ ಟು ಒಂದು ವರ್ಷದ ಜೀವನ ಜನನ ಸಂಖ್ಯೆ ಭಾಗಿಸು ಒಟ್ಟು ಜನಸಂಖ್ಯೆ ಇಂಟು ಇಲ್ಲಿ 100 ಅಂತಕ್ಕಂಥದ್ದು. ಇಲ್ಲಿ ಯಾವ ರೀತಿ ಈ ಒಂದು ಸೂತ್ರದ ಪ್ರಕಾರ ನಾವು ಕಂಡುಹಿಡಿಬೇಕಾಗಿದ್ದು, ಇಲ್ಲಿ ಅವರು ಇದರಲ್ಲಿ ಯಾವುದು ಆನ್ಸರ್ ಅಂತ ಕೇಳಿದ್ದಾರೆ. ಎ ಪ್ರತಿ 100ಕ್ಕೆ, ಬಿ ಪ್ರತಿ 1000ಕ್ಕೆ, ಸಿ ಪ್ರತಿ 10,000ಕ್ಕೆ, ಡಿ ಪ್ರತಿ 10,000ಕ್ಕಿಂತ ಇದು ಈ ಸಿಂಬಲ್ ತೋರಿಸಿದೆ ಹೆಚ್ಚು ಅಂತಕ್ಕಂಥದ್ದು. ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ಪ್ರತಿ 1000ಕ್ಕೆ ನಾವು ಜನನ ಮತ್ತು ಮರಣ ಪ್ರಮಾಣವನ್ನು ಅಳಿತಕ್ಕಂಥದ್ದು. ಇಲ್ಲಿ ನೆಕ್ಸ್ಟ್ ಕ್ವಶನ್ 28ನೇ, UNFPA ಪ್ರಕಾರ ದುಡಿಯುವ ಸಂಖ್ಯೆಯು ಯಾವ ವಯಸ್ಸು ಪರಿಗಣಿಸಲಾಗುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಈ UNFPA ಅಂತಂದರೆ ಫಸ್ಟ್ ತಿಳ್ಕೋಬೇಕು ನಾವು. ಈ ಒಂದು ಯುನೈಟೆಡ್ ನೇಷನ್ಸ್ ಇಲ್ಲಿ ಪಾಪ್ಯುಲೇಷನ್ ಫಂಡ್, ಇದರ ಪ್ರಕಾರ ಇದು 1969ರಲ್ಲಿ ಇದರ ಮುಖ್ಯ ಕಚೇರಿ ಎಲ್ಲಿದೆ ಅಂತಂದರೆ ನ್ಯೂಯಾರ್ಕ್. ಎಲ್ಲಿ ಬರ್ತದೆ ಅಂತ ನ್ಯೂಯಾರ್ಕು, USA ಅಂದರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದಲ್ಲಿ ಬರ್ತಕ್ಕಂಥದ್ದು. ಅವರು ನೋಡಿ, ಎದು 15ರಿಂದ 64 ವರ್ಷ, ಬಿ 18ರಿಂದ 62 ವರ್ಷ, ಸಿ 16ರಿಂದ 60 ವರ್ಷ, ಡಿ 17ರಿಂದ 65 ವರ್ಷ ಅಂತ. ಇದರಲ್ಲಿ ಯುನೈಟೆಡ್ ನ್ಯಾಷನಲ್ ಪಾಪ್ಯುಲೇಷನ್ ಫಂಡ್ ಹೇಳಿರ್ತಕ್ಕಂಥದ್ದು ಎ 15ರಿಂದ 64 ವರ್ಷ ದುಡಿಯುವರ ಸಂಖ್ಯೆ ವಯಸ್ಸು ಪರಿಗಣಿಸಲಾಗಿದೆ ಅಂತ ಹೇಳಿರ್ತಕ್ಕಂಥದ್ದು ಸರಿ ಉತ್ತರ ಇದೆ. ನೆಕ್ಸ್ಟ್ ಕ್ವಶನ್ 20ನೇ ಪ್ರಶ್ನೆ. ಇಲ್ಲಿ ನೋಡಿ, ಜನಸಂಖ್ಯಾ ಸೂಚ್ಯಂಕದಿಂದ ಬೆಳವಣಿಗೆಯನ್ನು ಅನುಭವಿಸಿದ ಮೊದಲ ದೇಶ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಎ USA, ಬಿ ಜಪಾನ್, ಸಿ ಚೀನಾ, ಡಿ ಆಸ್ಟ್ರೇಲಿಯಾ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು
ಜಪಾನ್ ದೇಶ ಇಡೀ ಪ್ರಪಂಚದಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಆ ಕಾರಣಕ್ಕಾಗಿ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತದೆ. ಅದೇ ರೀತಿಯಾಗಿ 35 ಈ ಕೆಳಗಿನವುಗಳಲ್ಲಿ ಯಾವುದು ವಲಸೆ ಪರಿಣಾಮಕವಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಎ ರವಾನೆ, ಬಿ ವೈದ್ಯಕೀಯ ಸೌಲಭ್ಯ, ಸಿ ಮೂಲಸೌಕರ್ಯ, ಡಿ ಸಂವಹನ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ರವಾನೆ ಆಗಿರ್ತಕ್ಕಂಥದ್ದು ನಾವು ಈ ವಲಸೆಗೆ ಪರಿಣಾಮವಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಪ್ರಶ್ನೆ ನಂಬರ್ 31. ಈ 31 ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂತ ನೋಡಿ, ಆರ್ಥಿಕ ಬೆಳವಣಿಗೆ ಎಂಬ ಪದವು ಯಾವ ಸಮಸ್ಯೆಗಳನ್ನು ಸೂಚಿಸುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಎ ಅಭಿವೃದ್ಧಿ ಹೊಂದಿದ ದೇಶಗಳು, ಬಿ ಹಿಂದುಳಿದ ದೇಶಗಳು, ಸಿ ಪ್ರಜಾಪ್ರಭುತ್ವ ರಾಷ್ಟ್ರಗಳು, ಡಿ ಸಮಾಜವಾದಿ ದೇಶಗಳು. ಅಂತಂದರೆ ಈ ಒಂದು ಆರ್ಥಿಕ ಬೆಳವಣಿಗೆ ಸರಿಯಾಗಿರ್ತಕ್ಕಂಥದ್ದು ಅಭಿವೃದ್ಧಿ ಹೊಂದಿದ ದೇಶಗಳು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಆದರೆ ಹಿಂದುಳಿದ ದೇಶಗಳು ಅಂತಂತಂದರೆ ನಮ್ಮ ರಾಷ್ಟ್ರೀಯ ಆದಾಯದಲ್ಲಿ UN ಪ್ರಕಾರ ಅಂತಂದರೆ ಈ ಡಾಲರ್ ರೂಪದಲ್ಲಿ ಹಿಂದುಳಿದಿರ್ತಕ್ಕಂಥದ್ದು. ಪ್ರಜಾಪ್ರಭುತ್ವ ರಾಷ್ಟ್ರ ಅಂತಂದರೆ ಈ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ರಾಷ್ಟ್ರವನ್ನು ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರಿತೇವೆ. ಸಮಾಜವಾದಿ ದೇಶಗಳಂತಂದರೆ ಆರ್ಥಿಕತೆಯನ್ನು ಕೇಂದ್ರ ಸರ್ಕಾರ ಅಥವಾ ಪ್ರಾಧಿಕಾರ ಒಂದು ಒಕ್ಕೂಟದಿಂದ ಇಡೀ ದೇಶದ ಆರ್ಥಿಕತೆಯನ್ನು ನಡೆಸ್ತಕ್ಕಂಥದಕ್ಕೆ ನಾವು ಸಮಾಜವಾದಿ ದೇಶಗಳಂತ ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ 32ನೇ ಪ್ರಶ್ನೆ. ಈ 32ನೇ ಪ್ರಶ್ನೆಯಲ್ಲಿ ನೋಡಿ, ಭಾರತದಲ್ಲಿ 2ನೇ ಹಸಿರು ಕ್ರಾಂತಿಯ ಅವಶ್ಯಕತೆ ಉಂಟಾಗಿದ್ದು ಅಂತ ಎದಕ್ಕೆ ಅವಶ್ಯಕತೆ ಉಂಟಾಗಿದ್ದಾರೆ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಫಸ್ಟ್ ನೋಡಿದಾಗ ನಾವು ಹಸಿರು ಕ್ರಾಂತಿಯ ಪಿತಾಮಹ ಯಾರನ್ನು ಕರಿತೇವೆ ಅಂತಂದರೆ ಜಾಗತಿಕ ಮಟ್ಟದಲ್ಲಿ ಫಸ್ಟು ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅಂತ ಕರೀತಾರೆ. ಈ ನಾರ್ಮನ್ ಬೋರ್ಲಾಗ್ ಅವರು 1966ರಲ್ಲಿ 67ರಲ್ಲಿ ಇದು ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ ಅದು ಜಾಗತಿಕ ಮಟ್ಟದಲ್ಲಿ. ಆದರೆ ಭಾರತದಲ್ಲಿ ಯಾರಾಗ್ತಾರೆ ಅಂತಂದರೆ ಈ ಡಾಕ್ಟರ್ MN ಸ್ವಾಮಿನಾಥನ್ ಇವರು ಭಾರತದಲ್ಲಿ ಪ್ರಾರಂಭ ಮಾಡ್ತಾರೆ. ಈ 2ನೇ ಹಸಿರು ಕ್ರಾಂತಿಗೆ ಅವಶ್ಯಕತೆ ಉಂಟಾಗಿದ್ದು ಏನನ್ನು ಹೋಗಿದ್ರೆ, ಪ್ರಥಮ ಹಸಿರು ಕ್ರಾಂತಿ ಅಂತಂದರೆ ತಮಗೆ ಗೊತ್ತಿರಬೇಕು, ಗೋಧಿ ಮತ್ತು ಅಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಥಮ ಹಸಿರು ಕ್ರಾಂತಿ. ಆದರೆ ಇಲ್ಲಿ 2ನೇ ಹಸಿರು ಕ್ರಾಂತಿ ಅದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಏನು ಉತ್ಪಾದನೆ ಮಾಡ್ತಾರೆ 2ನೇ ಹಸಿರು ಕ್ರಾಂತಿಯಲ್ಲಿ ಅಂತಂದರೆ ಕಾಳುಗಳು, ಎಣ್ಣೆ ಬೀಜಗಳು, ಹಾಗೂ ತೋಟಗಾರಿಕೆ ಬೆಳೆಗಳು ಹಾಗೂ ತರಕಾರಿ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಕಾಯೋದಕ್ಕೆ ಈ ಒಂದು 2ನೇ ಹಸಿರು ಕ್ರಾಂತಿಯಲ್ಲಿ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಈ ಒಂದು ಯಾವುದು ಸರಿಯಾಗಿದೆ ಅಂತಂತಂದರೆ ಒಂದೇ ನೋಡಿ, ಕೃಷಿಯಲ್ಲಿ ಉತ್ಪಾದಕತೆ ಸ್ಥಗಿತವಾಗಿರುತ್ತಿದ್ದ ಆ ಕಾರಣಕ್ಕಾಗಿ ಇದು ಒಂದು ಅವಶ್ಯಕತೆ ಉಂಟಾಗಿದ್ದು ಒಂದು. 2ನೇದು ಕೃಷಿಯ ವೈವಿಧ್ಯೀಕರಣವು ಹೆಚ್ಚು ಪ್ರಗತಿ ಸಾಧಿಸಿರಲ್ಲ, ಆ ಕಾರಣಕ್ಕಾಗಿ ಈ 2 ಹಸಿರು ಕ್ರಾಂತಿಯನ್ನು ಜಾರಿಗೆ ತಂದಿದ್ದು. ಇಲ್ಲಿ ಮೇಲಿನ ಯಾವುದು ಸರಿ ಅಂತಂದರೆ 1 ಮತ್ತು 2 ಸರಿ ಅಂತಕ್ಕಂಥದ್ದು ಎ ಉತ್ತರ ಇದರಲ್ಲಿ ಸರಿಯಾಗಿರ್ತಕ್ಕಂಥದ್ದು ಮಾತ್ರ ನಾವು ನೋಡ್ತಿದ್ದೇವೆ. ಬಿ ಉತ್ತರ 2 ಮತ್ತು 3 ತಪ್ಪಾಗಿದೆ, ಸಿ ಉತ್ತರ 1, 3 ತಪ್ಪಾಗಿದೆ ಮತ್ತು ಡಿ ಉತ್ತರ 1 ತಪ್ಪಾಗಿದೆ. ಎ ಮಾತ್ರ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 33. ಮೈಕ್ರೋ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳ ಅಭಿವೃದ್ಧಿ ಕಾಯ್ದೆ 2006ರ ಪ್ರಕಾರ ಹೂಡಿಕೆಯ ಅನುಸಾರ ಯಾರನ್ನು ಮಧ್ಯಮ ಉದ್ಯಮಿಗಳನ್ನು ಹೂಡಿಕೆ ಹೊಂದಿರುವವರು ಎಂದು ವ್ಯಾಖ್ಯಾನಿಸಲಾಗಿದೆ ಅಂತಕ್ಕಂಥದ್ದು. ಈ ಡೆಫಿನಿಷನ್ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಉತ್ತರಗಳಲ್ಲಿ ನಾವು ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು. ಏದು ನೋಡಿ, ರೂಪಾಯಿ 25 ಲಕ್ಷಕ್ಕಿಂತ ಹೆಚ್ಚು, ಈ ಸಿಂಬಲ್ ಇದನ್ನು ಹೆಚ್ಚು ಅಂತಕ್ಕಂಥ ಸೂಚಿಸ್ತದೆ. ಬಿ 25 ಲಕ್ಷಗಳಿಂದ
ರೂಪಾಯಿ 5 ಕೋಟಿಗಳಿಗೆ ಇದು ಹೇಳಿರ್ತಕ್ಕಂಥದ್ದು. ಸಿ ರೂಪಾಯಿ 5 ಕೋಟಿಗಳಿಂದ 10 ಕೋಟಿಗಳು. ಡಿ ರೂಪಾಯಿ 10 ಕೋಟಿಗಿಂತ ಕಡಿಮೆ ಅಂತಕ್ಕಂಥದ್ದು ಇದು ಸೂಚಿಸ್ತದೆ. ಆದರೆ ಈ ಡೆಫಿನಿಷನ್ ಪ್ರಕಾರ ಇಲ್ಲಿ ಮಧ್ಯಮ ಉದ್ಯಮಿಗಳ ಹೂಡಿಕೆ ಯಾವುದು ಸರಿಯಾಗಿದೆ ಅಂತಂತ ಹೋಗಿದ್ರೆ ಈ ರೂಪಾಯಿ 5 ಕೋಟಿಗಳಿಂದ 10 ಕೋಟಿಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 34ನೇದು. ಭಾರತೀಯ ಹಣಕಾಸು ವಲಯವು ಸಂಘಟಿತ ಮತ್ತು ಅಸಂಘಟಿತ ವಿಭಾಗಗಳೆಂದು ಕೂಡಿವೆ. ಕೆಳಗಿನವುಗಳಲ್ಲಿ ಯಾವುದು ಅಸಂಘಟಿತ ವಿಭಾಗಗಳಿಗೆ ಸೇರಿದೆ ಅಂತ ಕ್ವಶನ್ ಮಾರ್ಕ್ ಕೇಳಿರ್ತಕ್ಕಂಥದ್ದು. ಇದರಲ್ಲಿ ನೋಡಿ, ಎ ಚಿಟ್ ಫಂಡ್, ಬಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತು ಸಿ ಲೇವಾದೇವಿಗಾರರು, ಡಿ ಸಹಕಾರ ಸಾಲ ಸಂಘಗಳಂತ ಕೇಳಿರ್ತಕ್ಕಂಥದ್ದು. ಇದರಲ್ಲಿ ನಾವು ಐಡೆಂಟಿಫೈ ಮಾಡಬೇಕಾಗಿರ್ತಕ್ಕಂಥದ್ದು ಸಂಘಟಿತ ಯಾವುದು ಅಸಂಘಟಿತ ಯಾವುದು ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಚಿಟ್ ಫಂಡ್ ಅಂತಕ್ಕಂಥದ್ದು ಇದು ನೋಂದಾಯಿತ ಆಗಿರ್ತಕ್ಕಂಥದ್ದು, ನೋಂದಾಯಿತವಾಗಿದೆ. ಈ ನೋಂದಾಯಿತ ಇದು ಕಾನೂನಿನ ಅಡಿಯಲ್ಲಿ 1982 ಅಲ್ಲಿ ಆಗಿರ್ತಕ್ಕಂಥದ್ದು. ಎರಡನೇದು ಮೈಕ್ರೋ ಫೈನಾನ್ಸ್ ಕಂಪನಿ, ಇದು ಸಂಘಟಿತ, ಆರ್ಗನೈಸ್ಡ್ ಅಂತ ಕರಿತೇವೆ ಇದಕ್ಕೆ, ಸಂಘಟಿತ. ಇದು 1919ರಲ್ಲಿ ಆಗಿರ್ತಕ್ಕಂಥದ್ದು. ಇದು RBI ಅಂಡರ್ದಲ್ಲಿ ಕೆಲಸ ಮಾಡ್ತದೆ. ನೆಕ್ಸ್ಟ್ ಲೇವಾದೇವಿಗಳು ಅಂತಂದರೆ ಇದಕ್ಕೆ ನಿರ್ದಿಷ್ಟ ವರ್ಷ ಇಲ್ಲ, ಇದಕ್ಕೆ ಅಂತಂದರೆ ನಿರ್ದಿಷ್ಟ ವರ್ಷವಿಲ್ಲದ ಅಂತಂದರೆ ಇದು ಅನ್ಆರ್ಗನೈಸ್ಡ್ ಅಥವಾ ಅಸಂಘಟಿತದಲ್ಲಿ ಬರ್ತಕ್ಕಂಥದ್ದು, ಅಸಂಘಟಿತ. ನೆಕ್ಸ್ಟು ದಿ ಸಹಕಾರ ಸಾಲ ಸಂಘಗಳು ಅಂತಂತಂದರೆ ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಅಂತ ಕರಿತೇವೆ ಇದಕ್ಕೆ. ಇದು ಇದರ ಧ್ಯೇಯ ಉದ್ದೇಶ ಏನು ಹೇಳ್ತದೆ ಅಂತಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಕರಿತೇವೆ ಇದಕ್ಕೆ, ಹೌದಾ? ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದರ ಧ್ಯೇಯ ಉದ್ದೇಶ. ಇದು 1904ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಆದರೆ ಇದರಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಅಸಂಘಟಿತ ಅಂತಂದರೆ ಲೇವಾದೇವಿಗಾರರು, ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇಲ್ಲಿವರೆಗೆ ಇವತ್ತಿನ ಕ್ಲಾಸನ್ನು ಮುಗಿಸ್ತಕ್ಕಂಥದ್ದು. ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದಾದರೆ ನಂದು ಯೂಟ್ಯೂಬ್ ಚಾನಲ್ ನೇಮ್ ಬಿಟ್ಟು ಸಿದ್ದಣ್ಣ ಶೆಟ್ಟಿ ಎಕನಾಮಿಕ್ಸ್ ಸರ್ ಅಂತ, ಇದರಲ್ಲಿ ತಮಗೆ ಏನೇ ತಪ್ಪುಗಳು ಕಂಡು ಬಂದರೆ ಅಥವಾ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದರೆ ನನಗೆ ಕಮೆಂಟ್ಸ್ ಮಾಡಿ ಅದರದ ಉತ್ತರಗಳನ್ನು ಸರಿಪಡಿಸೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯೊಂದಿಗೆ ನಿಮ್ಮ ಭೇಟಿ ಆಗೋಣ. ಥ್ಯಾಂಕ್ ಯು.